ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕಿನ ಕಲ್ದೇಪುರ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಯಿತು. ಕಲ್ದೇಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ವಸಂತಕುಮಾರಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಲ್ದೇಪುರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಶ್ರುತಿ, ನೋಡಲ್ ಅಧಿಕಾರಿಗಳಾದ ಮಂಜಣ್ಣ, PDO ಜಯಪ್ಪ, ಅಧ್ಯಕ್ಷರ ಪತಿಯವರಾದ ತಿಪ್ಪೇಸ್ವಾಮಿ, ಸಾಮಾಜಿಕ ಪರಿಶೋಧನಾ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳಾದ ಗಿರೀಶ್, ಗ್ರಾಮ ಪಂಚಾಯತಿ ಸದಸ್ಯರಾದ ಬಡಯ್ಯ, ಶ್ರೀಮತಿ ಚಂದ್ರಮ್ಮ, ಶ್ರೀಮತಿ ನಾಗಮ್ಮ, ಶ್ರೀಮತಿ ವಿಮಲಾಕ್ಷಿ, ಶಿವಣ್ಣ, ಅಚ್ಚಯ್ಯ, ಚನ್ನಕೇಶವ ಇನ್ನೂ ಮುಂತಾದ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮದ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ಕೂಲಿ ಕಾರ್ಮಿಕರು, ಏನು ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಅವಧಿಯಲ್ಲಿ ಏನು 2024-25ನೇ ಸಾಲಿನಲ್ಲಿ ಏನು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಸಂಬಂಧಪಟ್ಟಂಗೆ ಏನೋ ಒಂದು ಕಳೆದ ಒಂದು ವರ್ಷ ಇದ್ದಲ್ಲ 2024-25ನೇ ಸಾಲಿನಲ್ಲಿ ಏನೋ ಒಂದು ಖರ್ಚು ಹೆಚ್ಚಾಗಿದೆ, ಏನೋ ಒಂದು ಕಾಮಗಾರಿಗಳಾಗಿದ್ದವು. ಅವುಗಳನ್ನು ನಾವು ಇಲ್ಲಿ ಕಳೆದ 5 ದಿನಗಳಲ್ಲಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಮತ್ತು ದಾಖಲಾತಿ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದೀವಿ. ಆ ವರದಿಯನ್ನು ಈ ಸುದಿನ ತಮ್ಮ ಮುಂದೆ ಇಲ್ಲಿ ಚರ್ಚೆ ಮಾಡೋದು. ಹಾಗೆ ಇಲ್ಲಿ ಪರಿಶೋಧನೆ ಅಂತಂದರೆ ಹಾಗೆ ನಾವು ಅಲ್ಲೇ ಕೂತ್ಕೊಂಡು ಅಡಿಟ್ ಮಾಡ್ಕೊಂಡು ಹೋಗುವಂಥದ್ದಲ್ಲ. ಈ ಸಾಮಾಜಿಕ ಪರಿಶೋಧನೆ ಅಂದರೆ ಇಲ್ಲಿ ವಿಶೇಷವಾಗಿರೋದು. ಸಾಮಾಜಿಕ ಅಂದರೆ ಇಲ್ಲಿ ಸಮುದಾಯದೊಂದಿಗೆ ಇಲ್ಲಿ ಚರ್ಚೆಯನ್ನು ಮಾಡೋವಂಥದ್ದು. ಹಾಗೆ ನಾವು ಕೂತ್ಕೊಂಡು ಮಾಡ್ಕೊಂಡು ಆಗೈತೆ ಅಂತ ಹೋಗೋದಲ್ಲ. ಇಲ್ಲಿ ತಾವು ಸ್ಥಳಕ್ಕೆ ಇರ್ತೀರಿ, ತಾವು ಕೆಲಸ ಏನಾಗಿದೆ, ಏನಾಗಿಲ್ಲ, ಏನು ಲೋಪದೋಷಗಳದು ತಮಗೆ ಗೊತ್ತಿರೋದು. ಹಾಗಾಗಿ ತಾವಿಲ್ಲಿ ಈ ಸಭೆಯಲ್ಲಿ ಹೆಚ್ಚಿನದಾಗಿ ಚರ್ಚೆ ಮಾಡಬೇಕು. ಈಗ ಏನು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಮತ್ತು 15ನೇ ಹಣಕಾಸು ಏನು ಪಂಚಾಯತಿಯಿಂದ ಆಯಿತು, ಅದೇ ರೀತಿ ಏನು 2020-21ರಿಂದ 2024-25ರವರೆಗೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯ ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿಗಳನ್ನು ಕೂಡ ನಮಗಿಲ್ಲಿ ಪರಿಶೀಲನೆ ಮಾಡಲಿಕ್ಕೆ ನೀಡಿದ್ದಾರೆ. 2,36,484 ರೂಪಾಯಿ ಹಣ ಪಾವತಿ ಮಾಡಿದ್ದಾರೆ. 24-25ನೇ ಸಾಲಿನ ಬಸಪ್ಪನಹಟ್ಟಿ ಗ್ರಾಮದಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ 2,36,669 ರೂಪಾಯಿ ಹಣ ಪಾವತಿ ಮಾಡಿದ್ದಾರೆ. 24-25ನೇ ಸಾಲಿನ ಕಲ್ಲೇದಾಪುರ ಗ್ರಾಮದ ಅಂಗನವಾಡಿ 1ರ ಶೌಚಾಲಯ ಮತ್ತು ಮೇಲ್ಚಾವಣಿ ದುರಸ್ತಿ ಕಾಮಗಾರಿ 1,88,573 ರೂಪಾಯಿ ಹಣ ಪಾವತಿ ಮಾಡಿದ್ದಾರೆ. ಲೆಕ್ಕ ಪರಿಶೋಧನೆ ಉದ್ದೇಶ ಅಂದರೆ ಏನು ಇಲ್ಲಿವರೆಗೂ ಏನು ಪರಿಶೀಲನೆ ಮಾಡಿರ್ತಕ್ಕಂಥ ಕಾಮಗಾರಿಗಳು ಏನು ನಡೀತವೆ ಏನಿಲ್ಲ ಅಂತೇಳಿ ಇದನ್ನ ಖಂಡಿಸೋಕ್ಕೆ ಮಾಡ್ತಾ ಇರೋದು. ಯಾಕಂದರೆ ಏನು ಕೆಲಸ ಆಗಿದ್ದಾವಿಲ್ಲ ಅಂತೇಳಿ ನಮಗೆ ತಿಳಿಬೇಕು. ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಂದರೆ ನಮ್ಮ ಊರಿನ ಅಭಿವೃದ್ಧಿ ಏನು ಆಗ್ತೈತೆ ಏನಿಲ್ಲ, ಅದಕ್ಕೆ ಮುಖ್ಯವಾಗಿ ನಾವು ಎಲ್ಲ ಪ್ರತಿನಿಧಿ ಜನಗಳು ಎಲ್ಲ ಮಧ್ಯದಲ್ಲಿ ಈ ಒಂದು ಚರ್ಚೆ ಆಗ್ಬೇಕಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಬಹಿರಂಗವಾಗಿ ಏರ್ಪಡಿಸಿರ್ತಾರೆ. ಈ ಅನುದಾನದ ಕೊರತೆಯಿಂದ ನಾವು ಮಾಡದೇ ಇರ್ಬೋದು. ಈ ಸಾರ್ವಜನಿಕವಾಗಿ ವಿದ್ಯಾಭ್ಯಾಸ ಮತ್ತು ಶಾಲೆಗೆ ಮತ್ತು ಆಸ್ಪತ್ರೆಗೆ ಹೆಚ್ಚಿನ ಒತ್ತು ಕೊಟ್ಟಿದ್ವಿ. ಕಾಂಪೌಂಡು ಶೌಚಾಲಯಗಳೆಲ್ಲ ಮಾಡಿದ್ದಾರೆ. ಹಾಗಾಗಿ ನಮಗೆ ಮುಖ್ಯವಾಗಿ ನೋಡಲ್ ಅಧಿಕಾರಿಗಳಲ್ಲಿ ಒಂದು ಮನವಿ, ಮತ್ತು ಬೆಣ್ಣಳ್ಳಿ ಮತ್ತು ಬಸಪ್ಪನಹಟ್ಟಿ ಹೈವೇ ಪಕ್ಕ CS DC 3 ಬಾರಿ ವಿಸಿಟ್ ಕೊಟ್ಟಿದ್ದಾರೆ. 4 ಜನ CS ಬಂದು ಹೋಗಿದ್ದಾರೆ. ಆ ಚರಂಡಿಗಳಿಗೆ ಇದುವರೆಗೆ ಕ್ರಮ ತಗೊಂಡಿಲ್ಲ. MLA ಬಂದಿದ್ದಾರೆ. CS ಅಂತೂ ಒಂದು ಬಸಪ್ಪನಹಟ್ಟಿಗೆ ಒಂದು 4 ಬಾರಿ ಬಂದಿದ್ದಾರೆ. ಅದನ್ನು ನಾವು ಮಾಡೋಕ್ಕೆ ಹೋದ್ರೂ ಅವ್ರು ತಡೆ ಹಿಡಿತಾರೆ. ಹೈವೇದವರು ಅವರಾದ್ರೂ ಮಾಡುವಲ್ರು, ನಮಗೆ ಮಾಡೋಕ್ಕೆ ಬಿಡುವಲ್ರು. ಹಾಗಾಗಿ ತಡೆ ಹಿಡಿದ್ವಿ. ನಿಮ್ಮಲ್ಲಿ ಒಂದು ಮನವಿ ಏನಂದರೆ ನಿಮ್ಮ ಅಧಿಕಾರಿಗಳು ತಿಳಿಸ್ಬೇಕು. ನೀವು ಇದು ಕೂಡಲೇ ನಮಗೆ ಭಾಳ ತೊಂದರೆ ಆಗಿದೆ. ಬ್ರಿಡ್ಜ್ ಓಡಾಡೋಕ್ಕಂತ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಇಡಲೇ ಕೊಚ್ಚೆ ನೀರು ಓಡಾಡ್ತಿದ್ದವು. ಎಲ್ಲ ಪೇಪರ್ ಎಲ್ಲ ತಿಳಿಸಿದ್ವಿ, ಎಲ್ಲ ಮಾಧ್ಯಮದವರಿಗೂ ತಿಳಿಸಿದ್ವಿ. ಶಾಲೆ ಅಂತೂ ಎಲ್ಲ ಶಿಥಿಲಗೊಂಡಿತ್ತು, ಅರ್ಜಿ ಕೊಟ್ಟಿದ್ವಿ, ಕೆಡವಿದ್ರು, ಮತ್ತು ಈ ಕಡೆ ತಿರುಗಿ ನೋಡಿಲ್ಲ ಒಬ್ಬರು. ಹೀಗಾದಾಗ ಹೆಂಗೆ ಅಭಿವೃದ್ಧಿ ಆಗುತ್ತೆ? ಹಾಗಾಗಿ ಪತ್ರಿಕಾ ಮಾಧ್ಯಮದವರಿಗೂ ಇದನ್ನು ತಿಳಿಸ್ತಾ, ಜೊತೆಗೆ ನೋಡಲ್ ಅಧಿಕಾರಿಗಳಿಗೂ ತಿಳಿಸ್ತಾ ನಮಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟು ಬೆಣ್ಣಳ್ಳಿ ಮತ್ತು ಬಸಪ್ಪನಹಟ್ಟಿ ಚರಂಡಿ ಮತ್ತು 2ನೇ ವಾರ್ಡಿನಲ್ಲಿ ಚರಂಡಿಗೆ ಆಲ್ರೆಡಿ ಸೇರಿಸಿದ್ದಾರೆ. CC ರಸ್ತೆ ಮತ್ತು ಚರಂಡಿ ಇದ್ದಾವೆ. 2 ಇದೆ. ಮುಂದಿನ ತಿಂಗಳೇ ಇಲ್ಲ ಈ ಸರಿ ಮಾರ್ಚ್ಗೆ ಒಳಗೆ ಕಾಮಗಾರಿ ಮುಗಿಸ್ತಾರೆ. ಆಕ್ಷನ್ ಪ್ಲ್ಯಾನಲ್ಲಿದೆ, ಕಂಪ್ಲೀಟ್ ಮಾಡ್ತಾರೆ. ಅದು MLA ಗ್ರಾಂಟಲ್ಲಿದ್ದಾವೆ, 2 ಮಾಡ್ತಾರೆ. ಆಮೇಲೆ ಒಂದು ಸಮುದಾಯ ಭವನ ಉದ್ಘಾಟನೆ ಮಾಡೋಗಿದ್ರು, ಅದನ್ನು ಸೇರಿಸಿದ್ದಾರೆ. ಅದು ಕಾಮಗಾರಿ ತಗೊಳ್ತಿದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಅನುದಾನದ ಕೊರತೆಯಿಂದ ಮಂದಗತಿಯಿಂದ ಸಾಗ್ತದೆ. ಹಾಗಾಗಿ ನೋಡಲ್ ಅಧಿಕಾರಿಗಳು ಇದನ್ನು ಕೂಡಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಬೇಗ ನಮಗೆ ಕೆಲಸ ಮುಗಿಸ್ಕೊಡ್ಬೇಕಂತ ಕೇಳ್ಕೊಂತ 2 ಮಾತು.
ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಡ್ತಾ ಇದೆ. ಆ ಕೊಟ್ಟಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಮತ್ತು PDO ಎಲ್ಲ ಎಲ್ಲ ಮಾಡ್ಕೊಂಡು ಕಾಮಗಾರಿಗಳನ್ನು ಮಾಡಿರ್ತಾರೆ. ಆದರೂ ಕೂಡ ಎಲ್ಲ ಗ್ರಾಮಸ್ಥರಿಗೆ ಅದು ಕುಲಂಕುಷವಾಗಿ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಸಮಗ್ರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಆಗಿದೆ. ಇಲ್ಲಿ ಏನಪ್ಪ ಅಂದರೆ ಇಷ್ಟೆಲ್ಲ ಇದೆ. ಈ ಕಲ್ಯಾದೇವಪುರ ಅನ್ನೋದು ಹೆಂಗಾಗಿದೆ ಅಂದರೆ ಎಲೆಮೆರೆ ಕಾಯಿ ಆಗಿದೆ ಅನ್ನೋ ಒಂದು ನನ್ನ ಮನಸ್ಸಿಗೆ ಬಂತು ಮೊನ್ನೆ. ಯಾಕೆ ಅಂದರೆ ಇಲ್ಲಿ ನಮ್ಮ ಕಲ್ಯಾದೇವಪುರ ಗ್ರಾಮದ ಹುಡುಗ PUC ಓದ್ತಕ್ಕಂಥ ಹುಡುಗ ವಿನಯ್ ಕುಮಾರ್ ತಂದೆ ದಾನಪ್ಪ ಅಂತಂದೇಳಿ ಅಂದು ಈಗೇನೋ ಜಿಲ್ಲಾ ಮಟ್ಟದಲ್ಲಿ ಸ್ಪೋರ್ಟ್ಸ್ ಆಡಿರ್ತಕ್ಕಂಥ ಆಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಹುಡುಗನಿಗೆ ನಮ್ಮ ವಸಲಾತಿ ಇದರಲ್ಲಿ ಏನು 5% ಕ್ರೀಡಾವಂತಿಕೆಯನ್ನು ಕೊಡಬೇಕು ಅನ್ನೋದ್ರಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಮತ್ತು ಬರಲಿಕ್ಕೆ ಅವರು ಏನು ಆಟ ಆಡಲಿಕ್ಕೆ 5%ಅಲ್ಲಿ ಕೊಡ್ಬೇಕಾಗಿರ್ತಕ್ಕಂಥದ್ರಲ್ಲಿ ಟ್ರ್ಯಾಕ್ ಸೂಟ್ ಅಂತ ಕೇಳಿದ್ರು. ನಮಗೆ ಒಂದು ಅರ್ಜಿನೂ ಕೊಟ್ಟಿದ್ರು ಪ್ರಿನ್ಸಿಪಾಲ್ ಇಂದ. ಸೊ ಹಂಗಾಗಿಬಿಟ್ಟು ಇವತ್ತಿನ ದಿನ ಇವರೆಲ್ಲರ ಸಮ್ಮುಖದಲ್ಲಿ ಆ ಹುಡುಗ ಏನು ರಾಜ್ಯ ಮಟ್ಟದಲ್ಲಿ ಹೋಗಿ ಇನ್ನು ಉತ್ತಮ ಮಟ್ಟದಲ್ಲಿ ಆಟವನ್ನು ಜಯಶಾಲಿಯಾಗಿ ಬರಲಿ ಅಂತಂದು ಹೇಳ್ತಾ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಮೊನ್ನೆ ಏನು ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ನಾನು ಹೇಳಿದೆ, ಸರ್ ಒಂದು ಟ್ರ್ಯಾಕ್ ಶೂಟ್ ಅಂದರೆ 1000-2000 ರೂಪಾಯಿ ಆಗುತ್ತೆ ಕೊಡ್ಸೋಣ ಅಂತ ಹೇಳಿದೆ. ಸರ್ ಒಂದು ಟ್ರ್ಯಾಕ್ ಶೂಟ್ ಕೊಡ್ಸಿದ್ರೆ ಅವ್ನು 1000-2000 ರೂಪಾಯಿ ಕೊಟ್ಟು ಹಾಕೊಂಡು ಹೋಗ್ತಾನೆ, ಅಟ್ಲೀಸ್ಟ್ ಇಲ್ಲಿಂದ ಹೋಗೋಕೆ ಬರೋಕೆ ಅವನಿಗೆ ಆಗುತ್ತೆ, ನಮ್ಗೆ ಅವಕಾಶ ಇದ್ರೆ ಒಂದು 5000 ರೂಪಾಯಿ ಮಾಡಿ ಅಂತ ನಮ್ಮ ಅಧ್ಯಕ್ಷರು ಸದಸ್ಯರು ಮೊನ್ನೆ ಸಭೆಯಲ್ಲಿ ಹೇಳಿದರು. ಸೊ ಆ ಒಂದು ನಿರ್ಣಯ ಪ್ರಕಾರ ಈ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನೋಡಲ್ ಅಧಿಕಾರಿಗಳ ಮುಖಾಂತರ ಸೊ ಇವತ್ತೇನೋ ಹುಡುಗ ಕಾಲೇಜಿಗೆ ಹೋಗಿರ್ತಕ್ಕಂಥದ್ದಕ್ಕೆ ಮನೇಲಿಲ್ಲ ಅಂತಂದೇಳಿ ಅವ್ರ ತಂದೆಯರು ಬಂದಿದ್ದಾರೆ.